ಶ್ರೀ ಕ್ಷೇತ್ರ ಬಂಡೂರಿನಲ್ಲಿ ಪುತ್ರಕಾಮಿಷ್ಟ ಯಾಗ ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶಿ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡೂರೇಶ್ವರಿ ದೇವಿ ದೇವಾಲಯದಲ್ಲಿ ಸಂತಾನ ಸಮಸ್ಯೆಯಿಂದ ಬಳಲುತ್ತಿರುವ ಭಕ್ತಾದಿಗಳಿಗಾಗಿ ಪುತ್ರಕಾಮಿಷ್ಟ ಯಾಗವನ್ನ ಇದೇ ಬರುವ ಅಕ್ಟೋಬರ್ 16ರಿಂದ 18 ಅಕ್ಟೋಬರ್ 2025ರವರೆಗೆ 3 ದಿನಗಳ ಕಾಲ ನಡೆಯಲಿದ್ದು ನವ ದಂಪತಿಗಳು ಈ ಪುಣ್ಯ ಯಾಗದಲ್ಲಿ ಭಾಗವಹಿಸಬಹುದಾಗಿದೆ ಎಂದು ದೇವಾಲಯದ ಧರ್ಮದರ್ಶಿಗಳಾದ ಪ್ರಶಾಂತ್ ಬಂಡೂರು ಅವರು ತಿಳಿಸಿದರು. ಪುತ್ರಕಾಮೇಷ್ಟ ಮಹಾಯಾಗವನ್ನು ಸಂಕಲ್ಪ ಇಟ್ಟಿದ್ದೇನೆ. ಇಲ್ಲಿವರೆಗೂ ಎಲ್ಲಿ ದೇವಸ್ಥಾನಕ್ಕೆ ಎಷ್ಟು ಜನ ಬೇಡ ಬಂದಿರೋರೆಲ್ಲರಿಗೂ ಸಂತಾನ ಭಾಗ್ಯವನ್ನು ದೇವಿ ಕೊಟ್ಟಿದ್ದಾಳೆ. ಇನ್ನು ಮುಂದೆ ರಾಜ್ಯದಾದ್ಯಂತ ಯಾರ್ಯಾರು ಸನಾತನ ಧರ್ಮದಲ್ಲಿ ದೇವಿಯನ್ನ ಬೇಡ್ತಾ ಇದ್ದಾರೋ, ನಾಗನನ್ನ ಬೇಡ್ತಾ ಇದ್ದಾರೋ, ನನಗೆ ಪುತ್ರ ಸಂತಾನ ಬೇಕು ಅಂತೆ, ಅವ್ರನ್ನೆಲ್ಲ ಒಂದು ಬಾರಿ ಕ್ರೋಢೀಕರಿಸಿ ಧನ್ವಂತರಿಯ ಪ್ರಯೋಗವನ್ನ ಮಾಡಿ ಗಿಡಮೂಲಿಕೆಯಿಂದ ಅರ್ಧ ಔಷಧಿಯನ್ನು ಸಿದ್ಧ ಮಾಡಿ 108 ಬಗೆಯ ಪಾಯಸವನ್ನು ಆಹುತಿಗೆ ಹಾಕಿ ಪ್ರತಿದಿನ 333 ಯಾಗದ ಕುಂಡವನ್ನು ಸಿದ್ಧ ಮಾಡಿ ಯಾಗದ ಕುಂಡದ ಮೂಲಕವಾಗಿ 3 ದಿನ ಅಂದರೆ 1008 ಯಾಗದ ಮೂಲಕವಾಗಿ ಪುತ್ರಕಾಮೇಷ್ಟ ಮಹಾಯಾಗವನ್ನು ಸಂಕಲ್ಪ ಮಾಡಿದ್ದೇನೆ. ಅವರು ದೇವಾಲಯದಲ್ಲಿ ಪುತ್ರಕಾಮಿಷ್ಟ ಯಾಗದ ಲೋಗೋವನ್ನ ಅನಾವರಣಗೊಳಿಸಿ ಮಾತನಾಡಿದರು. ಈ ದೇವಾಲಯದಲ್ಲಿ ಸಂತಾನಕ್ಕಾಗಿ ಬೇಡಿ ಬರುವ ಭಕ್ತಾದಿಗಳಿಗೆ ದೇವರ ಅನುಗ್ರಹದಿಂದ ಸಂತಾನವೂ ಲಭಿಸಿದೆ. ಯಾರಾದ್ರೂ ಸನಾತನ ಧರ್ಮದ ಮೇಲೆ ನಂಬಿಕೆಯನ್ನ ಇಟ್ಟು ದೇವರನ್ನ ಹಾಗೂ ನಾಗರನನ್ನ ಸಂತಾನಕ್ಕಾಗಿ ಬೇಡುತ್ತಾರೋ ಅವರೆಲ್ಲರನ್ನ ಒಟ್ಟಿಗೆ ಸೇರಿಸಿ ಧನ್ವಂತರಿಯ ಮೂಲಕ ಗಿಡಮೂಲಿಕೆಯಿಂದ ಔಷಧಿಯನ್ನ ತಯಾರಿಸಿ 108 ಬಗೆಯ ಪಾಯಸವನ್ನ ಯಾಗದ ಆಹುತಿಗೆ ಹಾಕಿ ಪ್ರತಿದಿನ 333 ಯಾಗದ ಕುಂಡವನ್ನ ಸಿದ್ಧವನ್ನ ಮಾಡಿ 3 ದಿನಗಳ ಕಾಲ 108 ಯಾಗವನ್ನ ಮಾಡಿ ಪುತ್ರಕಾಮಿಷ್ಟ ಮಹಾಯಾಗವನ್ನ ಸಂಕಲ್ಪ ಮಾಡಲಾಗಿದೆ. ಇದು ಮಹಾಪುತ್ರಕಾಮಿಷ್ಟ ಯಾಗವಾಗಿದ್ದು ಈ ಹಿಂದೆ ದಶರಥ ಮಹಾರಾಜ ಯಾವ ರೀತಿಯ ಯಾಗವನ್ನ ಮಾಡಿ ಮಕ್ಕಳನ್ನ ಪಡೆದಿರುತ್ತಾನೋ ಹಾಗೂ ಈ ಕ್ಷೇತ್ರದಲ್ಲಿ ಸಂತಾನವಿಲ್ಲದ ಭಕ್ತಾದಿಗಳಿಗೆ ಈ ಯಾಗದ ಮೂಲಕ ಸಂತಾನ ಲಭಿಸಲಿದೆ. ಇದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆರಂಭವಾಗಿದೆ ಎಂದು ಧರ್ಮದರ್ಶಿಗಳಾದ ಪ್ರಶಾಂತ್ ಬಂಡೂರು ತಿಳಿಸಿದರು. ಪ್ರಥಮವಾಗಿ ನನ್ನ ಬಳಗಕ್ಕೆ ಇದನ್ನ ವಿತರಿಸ್ತಾ ಇದ್ದೇನೆ. ಇಲ್ಲಿವರೆಗೂ ಯಾರಿಗೂ ವಿಚಾರ ಬಿಟ್ಕೊಟ್ಟಿಲ್ಲ. ಆದ್ರಿಂದ ಮಹಾಪುತ್ರ ಕಾಮಿಷ್ಟ ಯಾಗ ಇದು ಕೇವಲ ಪುತ್ರ ಕಾಮಿಷ್ಟ ಆಗಲ್ಲ, ಮಹಾಪುತ್ರ ಕಾಮಿಷ್ಟ ಯಾಗ. ಹಿಂದೆ ದಶರಥ ಮಹಾರಾಜ ಮಾಡಿ ಹೇಗೆ ಪಡೆದಿದ್ನಲ್ಲ ಅದೇ ರೀತಿ ನಮ್ಮ ಬಂಡೂರಲ್ಲಿ ಪುತ್ರ ಕಾಮಿಷ್ಟ ಯಾಗ ನಡೀತುಂಟು. ಇದಕ್ಕೆ ಪೂರ್ವ ತಯಾರಿ ಎಲ್ಲ ಸಿದ್ಧತೆಗಳು ಮಾಡಬೇಕಾಗಿದೆ. ಆದ್ರಿಂದ ನಿಮ್ಮೆಲ್ಲರನ್ನೂ ಕೂಡ ಪ್ರಾರ್ಥನೆ ಮಾಡ್ತಿದ್ದೆ, ನಿಮ್ಮಲ್ಲಿ ಯಾರ್ಯಾರು ಏನೇನು ಯೋಚನೆಗಳಿದೆಯಾ ಪುತ್ರಕಾಮಿಷ್ಟಿ ಆಗುತ್ತೆ, ಹೀಗೆ ಮಂಟಪಗಳಾಗಬೇಕು, ಹೀಗೆ ಜನರನ್ನು ಸ್ವಾಗತಿಸಬೇಕು, ಏನೇನು ಸಲಹೆ ಇದೆಯಾ ಎಲ್ಲ ಸಲಹೆನ ಕೊಡ್ಲಿಕ್ಕೆ ಕಡಿಲ್ಲ. ಎಲ್ಲರ ಸಲಹೆನ ಪಡೆದು ಅಕ್ಟೋಬರ್ 16, 17, 18 ಇದಕ್ಕೆ ಪುತ್ರಕಾಮಿಷ್ಟಿ ಯಾಗಕ್ಕೆ ನಾನು ಸಿದ್ಧತೆ ಮಾಡಿದ್ದೇನೆ. 16, 17, 18 ಯಾಕೆ ಅಂತ ಸಂಕಲ್ಪಗಳಿರ್ತದೆ. 16, 17, 18 ಲೋಗೋ ಬಿಡ್ತೀನಿ. ಈಗ 16, 17, 18 ಹೆಣ್ಣಿಗೆ ಡೇಟ್ ಆದ 16, 17, 18 ಗರ್ಭಧಾರಣೆಗೆ ಸಮಯ ಸಂದರ್ಭ. ಅದರಿಂದ ನಾವು ಆ ಮಾಸದ 16, 17, 18 ಪಡೆದಿದ್ದೇವೆ. ಆ ದಿನ ಕೊಡುವಂಥ ಪಾಯಸ ಅಥವಾ ಔಷಧಿ ಏನಿದೆಯಲ್ಲ ಅದನ್ನು ಅವರು ಋತುಚಕ್ರಮಕ್ಕೆ ಆದ 18ನೇ ದಿನಕ್ಕೆ ಸ್ವೀಕಾರ ಮಾಡಬೇಕು. ಇದೆಲ್ಲ ನಿಯಮಗಳಿದ್ದೇನೆ. 100ಕ್ಕೆ 100 ಯಾರು ಈ ಯಾಗದಲ್ಲಿ ಭಾಗಿಯಾಗ್ತಾರೋ ಅವ್ರಿಗೆ 100ಕ್ಕೆ 100 ಸಂತಾನ ಭಾಗ್ಯ ಆಗೇ ಆಗ್ತದೆ. ಇಲ್ಲಿ ನಿಂತೆ ಹೇಳ್ತಾ ಇದ್ದೀನಿ, 100ಕ್ಕೆ 100 ಆಗ್ತದೆ. ಇಂಥದ್ದೊಂದು ದೊಡ್ಡ ಸಂಕಲ್ಪ ಮಾಡಿ ಯಾಗ ಮಾಡಿ 100ಕ್ಕೆ 100 ಸನಾತನ ಧರ್ಮದಲ್ಲಿ ಸಂತಾನ ಇಲ್ಲದೇಗಿದ್ದರೂ ಸಂತಾನ ಕೊಡುವಂತ ಶಕ್ತಿ ಇದೆ ಅಂತ ಕಾಣಿಸ್ಬೇಕಾಗಿದೆ. ಒಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ನಂಬಿಕೆ ಇಟ್ಟು ಬರುವ ಭಕ್ತಾದಿಗಳಿಗೆ ಸಂತಾನ ಸಿಗಲಿ ಎನ್ನುವ ದೃಷ್ಟಿಯಿಂದ ದೇವರ ಪ್ರೇರಣೆಯಂತೆ ಧರ್ಮದರ್ಶಿಗಳಾದ ಪ್ರಶಾಂತ್ ಬಂಡೂರು ಅವರು ಉತ್ತಮವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಎನ್ನಬಹುದು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.